ಇಲ್ಲಿ ಬಂದ್ಬಿಟ್ಟು ಯಾವ್ದು ಸಂಪಾದನೆ ನಮ್ಮನೆ ಕೊಡೋದಿಲ್ಲ, ಇವರು ನಮ್ಮನೆಗೆ ಬೇಕಾಗೂ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ರನ್ನ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದೆ ನಾನು. ಯಾರು ಹೋಗಕ್ ಕೇಳಿದ ಕೆಲ್ಸಕ್ಕೆ ಅವ್ರನ್ನ? ಅವ್ರಿಗೆ ಸಾಲೋದಿಲ್ಲ, ಎಷ್ಟು ಇದ್ರೂ ಸಾಲೋದಿಲ್ಲ. ಅವ್ರಿಗೆ ಖರ್ಚುಗಳು ತುಂಬಾ ಇರುತ್ತೆ, ಅದನ್ನ ತುಂಬಿಸ್ಕೊಳ್ಳೋದಕ್ಕೆ ಏನೇನೋ ಬೇಕಾಗತ್ತೆ. ನಮ್ಮ ಹತ್ರ ಇರೋದ್ರಲ್ಲಿ ನಾವು ಇರ್ಬೇಕಾಗ್ತದೆ. ಎಸ್ ನಾರಾಯಣ್ ಮನೆಯಲ್ಲಿ ನಾನು ದುಡ್ದುಬಿಟ್ಟು ಎಲ್ಲಾದ್ರೂ ಸಾಕ್ತಾ ಇದ್ದೆ ಅಂದ್ರೆ ನನ್ನ ಕುಟುಂಬ ನಡ್ಸಕ್ಕಾಗತ್ತೆ ನನ್ನ ಕುಟುಂಬದಲ್ಲಿ ತಿಂಗಳಿಗೆ ನಮ್ಗೆ ಎಷ್ಟು ಖರ್ಚು ಬರುತ್ತೆ? ಸಾಧ್ಯನಾ ಅದೆಲ್ಲ? ಎಷ್ಟು ಸಂಪಾದನೆ ಮಾಡ್ತಾರೆ ಇವರು? ಏನಕ್ಕೆ ಸಾಲತ್ತೆ? ಅವ್ರ ಸಂಪಾದನೆ ಎಷ್ಟು, ಅವ್ರ ತಿಂಗಳ ಖರ್ಚು ಎಷ್ಟು ಕೇಳಿ. ಓಕೆ, ಅಂದ್ರೆ ಈ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂಚೆ ಏನಾದ್ರೂ ನಿಮ್ಮನ್ನು ಸಂಪರ್ಕ ಮಾಡಿದ್ದು, ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದು ನಿಮ್ ಬಳಿ, ಆ ತರದ್ದು ಏನಾದ್ರೂ ಆಗಿದೆಯಾ ಹಾಗಿದ್ರೆ? ತಾಯಿ, ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ನಾನು ತುಂಬಾ ನಾಜೂಕಾಗಿ ಅದಕ್ಕಿಂತ ಹೆಚ್ಚಿಗೆ ಹೇಳ್ಬಿಟ್ಟಿದ್ದೀನಿ ನಾನು ಇವಾಗ. ಸಾಕು ಅನ್ಸುತ್ತೆ, ಅಷ್ಟೇ, ಮುಗ್ದಾಯ್ತು. ಅವ್ರು ಲವ್ ಮಾಡ್ಕೊಂಡಿದ್ದಾರೆ, ಲವ್ ಮಾಡಿದ್ಮೇಲೆ ಅವ್ರು ಒಪ್ಕೊಂಡ್ಮೇಲೆ ನನ್ನ ಹತ್ರ ಬಂದಿದ್ದಾರೆ. ಅವ್ರು ಮದುವೆ ಮಾಡಿ ಇಟ್ಟಿದೀವಿ, ನಾವು ಸಾಲ ಮಾಡಿ ಮದುವೆ ಮಾಡಿ ಇಟ್ಟಿದೀವಿ. ಅವ್ರು ಬಾಳ್ಬೇಕು ಅಷ್ಟೇನೆ. ಬಾಳಕ್ ಯೋಗ್ಯತೆ ಇಲ್ಲ ಅಂದ್ರೆ ಲವ್ ಮಾಡಬಾರ್ದು.